ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಮುಖವಾಗಿ ಬಿಜೆಪಿ ಜೆಡಿಎಸ್ ನಲ್ಲಿ ಮುಂಬರುವಂತ ಚುನಾವಣೆಗೆ ಸಿದ್ಧತೆಗಳ ಜೊತೆಗೆ ಈ ಮೈತ್ರಿಯಲ್ಲಿ ಚುನಾವಣೆಯನ್ನ ಫೇಸ್ ಮಾಡಿದಂತ ಹೊತ್ತಲ್ಲಿ ಯಾರ ನೇತೃತ್ವದಲ್ಲಿ ಯಾರು ಸಿಎಂ ಅಂತ ನಾವು ಚುನಾವಣೆಯನ್ನ ಫೇಸ್ ಮಾಡಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಲೇ ಚರ್ಚೆಗಳು ಆರಂಭಗೊಂಡಿದೆ ಮೈತ್ರಿಯಲ್ಲಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್, ದೋಸ್ತಿಯಲ್ಲೂ ಕೂಡ ಅದೇ ಕಿಚ್ಚು ಈಗ ಧಗಧಗಿಸ್ತಾ ಇದೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಜೋರಾಗಿದೆ. ಈ ಕಡೆ ದೋಸ್ತಿಯಲ್ಲೂ ಕೂಡ ಅದೇ ಕುರ್ಚಿ ಫೈಟ್ ಜೋರಾಗ್ತಾ ಇದೆಯಂತೆ. ದೋಸ್ತಿ ಅಧಿಕಾರಕ್ಕೆ ಬಂದ್ರೆ ಸಿಎಂ ಅಭ್ಯರ್ಥಿ ಯಾರು, ಜೆಡಿಎಸ್ ನಿಂದ ಕುಮಾರಣ್ಣ, ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದೆಯಂತೆ. ಕೂಸು ಹುಟ್ಟೋಕು ಮುನ್ನವೇ ಕುಲಾವಿ ಹೊಲಿಸೋ ಸಿದ್ಧತೆ ನಡೀತಾ ಇದೆಯಾ ಮೈತ್ರಿಯಲ್ಲಿ? ಮೈತ್ರಿ ಸರ್ಕಾರ ಬಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿನ? ಜೆಡಿಎಸ್ ಹೇಳಿಕೆಗೆ ಬಿಜೆಪಿ ನಾಯಕರು ಹೇಳೋದೇನು? ಈ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ದೋಸ್ತಿಗಳ ಕುರ್ಚಿ ಲೆಕ್ಕಾಚಾರ ಜೋರಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಮುಂಬರುವಂತಹ ಚುನಾವಣೆ ಗೆದ್ದು ತದನಂತರದಲ್ಲಿ ಅಧಿಕಾರಕ್ಕೆ ಬಂದ ಬಳಿಕನೇ ಸಿಎಂ ಆಯ್ಕೆ ವಿಚಾರ ಚರ್ಚೆ ಆಗಬೇಕಾಗಿತ್ತು. ಆದ್ರೆ ಇನ್ನೂ ಚುನಾವಣೆ ಬಂದಿಲ್ಲ, ಚುನಾವಣೆಯಲ್ಲಿ ಇನ್ನೂ ಕೂಡ ದೋಸ್ತಿಗಳ ಗೆದ್ದಿಲ್ಲ. ಆಲ್ರೆಡಿ ಸಿಎಂ ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆಯಂತೆ. ಮೈತ್ರಿ ಪಕ್ಷದಲ್ಲಿ ಈಗಿನಿಂದಲೇ ಶುರುವಾಗಿದೆ ಸಿಎಂ ಫೈಟ್. ದೋಸ್ತಿಯಲ್ಲಿ ನಾ ಮುಂದು ನೀ ಮುಂದು ಅನ್ನುವಂತಹ ಪಾಲಿಟಿಕ್ಸ್ ಕೂಡ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. 2028ಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಆಗೋದು ಫಿಕ್ಸ್. ಅವರು ರಾಷ್ಟ್ರ ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದಾರೆ. ಸಿಎಂ ಆಗ್ತಾರೆ ಅಂದ್ರೆ ಬರ್ತಾರೆ ಬಿಡಿ ರಾಜ್ಯ ರಾಜಕಾರಣಕ್ಕೆ, ನಾವೇ ಅಂತ ಕ್ಲೈಮ್ ಮಾಡ್ತಿದ್ದಾರಂತೆ ಜೆಡಿಎಸ್ ನಾಯಕರು. ದಳಪತಿಗಳ ಹೇಳಿಕೆಗೆ ಕಮಲ ಪಡೆ ಕೂಡ ಫುಲ್ ಗರಂ ಆಗಿದೆ. ಈ ರೀತಿ ಸ್ಟೇಟ್ಮೆಂಟ್ಗಳಿಂದ ಮುಂದಿನ ಚುನಾವಣೆಯನ್ನ ದೋಸ್ತಿಗಳು ಮೈತ್ರಿಯಾಗೆ ಫೇಸ್ ಮಾಡ್ತಾರಾ? ಅಷ್ಟೊತ್ತಿಗೆ ಒಡಕು ಮೂಡುತ್ತಾ, ಒಗ್ಗಟ್ಟುಗಳು ಇರುತ್ತಾ ಇಲ್ವಾ ಅನ್ನೋದೇ ಪ್ರಶ್ನೆ ಇದೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಹೇಳಿಕೆಗಳು ಬರ್ತಾ ಇದೆಯಂತ ಮೈತ್ರಿ ನಾಯಕರಿಂದ. ವಿಜೇಂದ್ರ ಮುಂದಿನ ಸಿಎಂ ಅಂತ ಘೋಷಣೆ ಕೂಗ್ತಿದ್ರಂತೆ ಬಿಜೆಪಿ ನಾಯಕರು. ಈ ಘೋಷಣೆಗಳಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಡಿಮಿಡಿಗೊಂಡಿದ್ದಾರೆ. ರಾಜ್ಯಾಧ್ಯಕ್ಷ ಪಟ್ಟದಲ್ಲೇ ಅವ್ರನ್ನ ಸಹಿಸಿಕೊಳ್ಳೋದಕ್ಕೆ ಬಿಜೆಪಿಯಲ್ಲಿ ಮನಸ್ಸಿಲ್ಲ, ಅಂಥದ್ರಲ್ಲಿ ಅವರೇ ಮುಂದಿನ ಸಿಎಂ ಅಂದ್ಬಿಟ್ರೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯನಾ? ಆಲ್ರೆಡಿ ಅಪಸ್ವರಗಳು ಕೇಳೋದಕ್ಕೆ ಸಿಗ್ತಾ ಇದೆ. ಹಾಗಾಗಿ ಬಿಜೆಪಿಯಲ್ಲಿ ಸಿಎಂ ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಜೆಡಿಎಸ್ ನಲ್ಲಿ ಕ್ಲಿಯರ್ ಇದೆ, ಕುಮಾರಸ್ವಾಮಿ ಅವ್ರನ್ನ ಬಿಟ್ರೆ ಯಾರಿಲ್ಲ, ಅವರೇ ಸಿಎಂ ಆಗ್ತಾರೆ ಅಂತ. ಬಟ್ ಬಿಜೆಪಿಯಲ್ಲಿ ಯಾರು, ನಮ್ಮ ಅಭ್ಯರ್ಥಿ ಯಾರಾಗಿರ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ. ಆಗುತ್ತೋ ಮಾನ್ಯ ನಮ್ಮ ಪ್ರಧಾನಮಂತ್ರಿ ನೋಡಪ್ಪ, ಅವರವ್ರ ಪಾರ್ಟಿ ವಿಚಾರನ ಅವರವ್ರು ಮಾತಾಡ್ತಾರೆ. ಇದು ನಮ್ಮ NDA, ಇದು JDS BJP ಅಂತಲ್ಲ. ಇವೆರಡಾದಮೇಲೆ NDA ಮೇಲೆ ಇದೆ, ಅದು ಟಾಪಲ್ಲಿರೋದು. NDAನಲ್ಲಿ ಏನು ತೀರ್ಮಾನ ಆಗುತ್ತೋ ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದು ಫೈನಲ್ ಆಗ್ತೈತೆ. ಈಗ ಇನ್ನು ಕೂಸು ಹುಟ್ಟೋದಕ್ಕೆ ಮುಂಚೆನೇ ಕುಲಾವಿ ಒಳಿಸ್ಕೊಂಡ್ರೆ ಏನು ಉಪಯೋಗ ಆಗಲ್ಲ. ಈಗೇನು ಇಲ್ಲ. ಅದರಿಂದನೇ ಫಸ್ಟು ನಾವು ಚುನಾವಣೆ ಗೆಲ್ಲೋಣ, ಆಮೇಲೆ ತೀರ್ಮಾನ, ಆಮೇಲೆ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ವೀರೇಶ್, 2028ರ ಚುನಾವಣೆ ಮೈತ್ರಿಯಾಗಿ ಫೇಸ್ ಮಾಡ್ತಾರಾ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಯಾಕಂದ್ರೆ ಎರಡೂ ಪಕ್ಷಗಳಲ್ಲೂ ತಾಳಮೇಳ ಸರಿ ಇಲ್ಲ, ಒಗ್ಗಟ್ಟು ಪ್ರದರ್ಶನಗಳು ಆಗ್ತಾ ಇಲ್ಲ. ಹೋರಾಟದ ವಿಚಾರ ಮತ್ತೊಂದು ಮಗದೊಂದರಲ್ಲೂ ಕೂಡ ಆಲ್ರೆಡಿ ಸಿಎಂ ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ಚರ್ಚೆಗಳು, ಇದರಲ್ಲೂ ಕೂಡ ಅಪಸ್ವರಗಳು ಕೇಳೋದಕ್ಕೆ ಸಿಗ್ತಾ ಇದೆ. ಹೆಂಗಿರುತ್ತೆ ಅಂತ 2028ರ ಚುನಾವಣೆ ಮೈತ್ರಿ ವಿಚಾರದಲ್ಲಿ?
ಶ್ರುತಿ 2028ರ ವಿಧಾನಸಭೆ ಚುನಾವಣೆಗೆ ಇನ್ನೂ 2 ವರ್ಷಗಳ ಕಾಲ ಬಾಕಿ ಇರುವಂಥದ್ದು. ಅದರ ಮಧ್ಯೆ ಇನ್ನೂ ಬಿಜೆಪಿ ಮತ್ತು JDSನ ಮಧ್ಯೆ ದೋಸ್ತಿ ಏನು ಆಗಿದೆ, ಆ ದೋಸ್ತಿಯ ಮಧ್ಯೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಬಿರುಕುಗಳು ಇರುವಂಥದ್ದು. ಇದರ ಮಧ್ಯೆ ಇದೀಗ NDA ಅಭ್ಯರ್ಥಿ ಆಗಿರ್ತಕ್ಕಂಥ ಆಗಿ CM ಅಭ್ಯರ್ಥಿಯನ್ನು ಈಗಲಿಂದನೇ ಘೋಷಣೆ ಮಾಡ್ತಾ ಇರುವಂಥ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಒಂದು ಕಡೆ JDSನಿಂದ 2028ಕ್ಕೆ HD ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಅಂತ ಹೇಳಿ ಸ್ವತಃ ಅವರ ತಂದೆ ಆಗಿರ್ತಕ್ಕಂಥ HD ದೇವೇಗೌಡರು ಮತ್ತು ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಈಗ ಸಭೆಗಳಲ್ಲಿ ಮತ್ತು ಭಾಷಣಗಳಲ್ಲಿ HD ಕುಮಾರಸ್ವಾಮಿ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ವಿಜೇಂದ್ರ ಅವರು ಎಲ್ಲೆಲ್ಲಿ ಪ್ರಚಾರಗಳಿಗೆ ಹೋಗ್ತಾ ಇದ್ದಾರೆ, ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದಾರೆ, ಅಲ್ಲೂ ಸಹ ವಿಜೇಂದ್ರ ಅವರೇ ಮುಖ್ಯಮಂತ್ರಿ ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರು, ಅಭಿಮಾನಿಗಳು ಮತ್ತು ಸಾಕಷ್ಟು ಜನರು ಈ ರೀತಿಯಂತ ಕೂಗನ್ನು ಕೂಗ್ತಾ ಇರುವಂಥದ್ದು. ಇದಕ್ಕೆ ಬಿಜೆಪಿಯಲ್ಲೇ ಒಂದು ಕಡೆ ಅಪಸ್ವರ ಎದ್ದಿರುವಂಥದ್ದು. ವಿಜೇಂದ್ರ ಹೆಸರನ್ನು ಮತ್ತು ಕುಮಾರಸ್ವಾಮಿ ಹೆಸರನ್ನ ಏನು ಬಹಿರಂಗವಾಗಿ ಹೇಳಲಾಗ್ತಾ ಇದೆ 2028ಕ್ಕೆ ಅವರೇ ಮುಖ್ಯಮಂತ್ರಿ ಅಂತ ಹೇಳಿ, ಅದಕ್ಕೆ ವಿಪಕ್ಷ ನಾಯಕ R ಅಶೋಕ್ ಅಸಮಾಧಾನವನ್ನು ಸಹ ವ್ಯಕ್ತಪಡಿಸೋದ್ರ ಜೊತೆಗೆ ದೋಸ್ತಿ ಪಕ್ಷದ CM ಅಭ್ಯರ್ಥಿ ಯಾರು ಅನ್ನೋದನ್ನ NDA ದೆಹಲಿಯಲ್ಲಿರ್ತಕ್ಕಂಥ ನಾಯಕರುಗಳು ಸ್ಪಷ್ಟಪಡಿಸ್ತಾರೆ. ಆದರೆ ಈ ರೀತಿಯಾಗಿ ಸದ್ಯಕ್ಕೆ ಈಗಲಿಂದನೇ ಕೂಸು ಹುಟ್ಟೋದಕ್ಕಿಂತ ಮುಂಚೆನೇ ಕುಲಾವಿ ಹೊಲಿಸೋದು ಸರಿಯಲ್ಲ. 2028ರ ಚುನಾವಣೆ ಮುಗಿದ ಬಳಿಕ CM ಅಭ್ಯರ್ಥಿ ಆಯ್ಕೆ ಆಗಲಿ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕಾದು ನೋಡಬೇಕು 2028ರ ಚುನಾವಣೆಯನ್ನು ಒಗ್ಗಟ್ಟಾಗಿ ಫೇಸ್ ಮಾಡಿ ತದನಂತರದಲ್ಲಿ CM ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಅದಕ್ಕೊಂದು ಲೆಕ್ಕ ಇರುತ್ತೆ ಅಂತ.